ನಮಸ್ತೆ. ಇವತ್ತು ಬೌಂಡ್ರಿ ಬಗ್ಗೆ ಹೇಳಲಿಕ್ಕೆ ಅಂತೇಳಿ ಬಂದೀನಿ. ಬೌಂಡ್ರಿ ಅಂದರೆ ಏನು, ಇದೇನಿದು ಬೌಂಡ್ರಿ ಹೊಸ ಪದ ಅಂತಂದು ಹೇಳಿ ನೀವು ಅನ್ಕೊಳತ್ತಿದ್ರೆ, ಬೌಂಡ್ರಿ ಅಂದರೆ ನಮಗೆ ನಾವು ಮಾಡ್ಕೊಳ್ಳೋಂಥ ಪ್ರೊಟೆಕ್ಷನ್ ಇದ್ದಂಗೆ. ಇದು ಬೌಂಡ್ರಿನ ನಾವು ಹೆಂಗೆ ಹಾಕ್ಕೊಳ್ಳೋದು, ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ರೆ, ನಾವು ಮೆಂಟಲಿ ಹಾಕ್ಕೋಬೇಕು ಬೌಂಡ್ರಿ. ನಮ್ಮ ಸುತ್ತಲೂ ಒಂದು ಬೌಂಡ್ರಿ, ಬರೀ ಅಲ್ಲಿ ನೀವು ಮಾತ್ರ ಇರಬೇಕು. ನಿಮ್ಮ ಸುತ್ತಲೂ ಒಂದು ಸರ್ಕಲ್, ಅದು ವೈಟ್ ಕಲರ್ ಸರ್ಕಲ್ ಇರಬೇಕು. ಆ ಸರ್ಕಲ್ ಒಳಗೆ ಯಾರನ್ನೂ ನೀವು ಬರಕ್ಕೆ ಕೊಡಬಾರ್ದು. ಯಾವ ರೀತಿ ಬರಕ್ಕೆ ಕೊಡಬಾರ್ದು ಅಂತಂದು ಹೇಳಂದ್ರೆ, ನಿಮ್ಮ ಬಗ್ಗೆ ಏನಾದರೂ ಅವ್ರು ಮಾತಾಡತ್ತಿದ್ರ ಆ ಥರದ ಮಾತುಗಳನ್ನ ಮಾತಾಡಕ್ಕೆ ಕೊಡಬೇಡ್ರಿ. ಏನೋ ನೆಗೆಟಿವ್ ಆಗಿ ಅವ್ರು ನಿಮ್ಮ ಬಗ್ಗೆ ಮಾತಾಡತ್ತಿದ್ರ ಆ ಥರದ ಮಾತುಗಳನ್ನ ಮಾತಾಡಕ್ಕೆ ಕೊಡಬೇಡ್ರಿ. ಆಮೇಲೆ ನೀವೇನು ಮಾಡಿರಿ, ಎಲ್ಲರ ಜೊತೆ ಬಹಳಷ್ಟು ಶೇರ್ ಮಾಡ್ಕೊಳ್ಳೋದು, ನಿಮ್ಮ ಎಲ್ಲ ಪರ್ಸ್ನಲ್ ವಿಷಯಗಳನ್ನ ಪ್ರತಿಯೊಂದನ್ನು ಒಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು. ಆಮೇಲೆ ನೀವು ಒಬ್ಬರನ್ನ ಎಮೋಷ್ನಲಿ ಭಾಳ ಅಟ್ಯಾಚ್ಡ್ ಆಗಿರೋದು, ಈ ರೀತಿ ಎಲ್ಲ ಮಾಡಬಾರ್ದು. ಇದೆಲ್ಲ ಹೆಂಗಂದ್ರೆ ಬೌಂಡ್ರಿ ದಾಟಿ ನೀವು ಹೊರಗೆ ಹೋದಂಗೆ. ಈ ರೀತಿ ನೀವೆಲ್ಲ ಮಾಡಿದಾಗ ಬೌಂಡ್ರಿ ದಾಟಿ ನೀವು ಹೊರಗೆ ಹೋದಂಗೆ ಈ ರೀತಿ ಮಾಡೋದನ್ನು ಸ್ಟಾಪ್ ಮಾಡ್ಬೇಕು. ಆಮೇಲೆ ಏನಂದ್ರೆ, ಅತಿಯಾಗಿ ಅಂದ್ರೆ ಒಂದು ಮನುಷ್ಯ ನನ್ನ ಜೊತೆ ಇದ್ದಾಗ ಮಾತ್ರ ನಾನು ಖುಷಿಯಾಗಿರ್ತೀನಿ, ಅವ್ನು ಇಲ್ಲಂದ್ರೆ ನನಗೆ ಬೇಜಾರಾಗ್ತೈತಿ, ಇಲ್ಲ ನನಗೆ ದುಃಖ ಆಕೈತಿ ನಾನು ಅಂತಂದ್ರೆ ಅದು ಕೂಡ ಇದು ಬೌಂಡ್ರಿ ಒಳಗೆ ಬರ್ತೈತಿ. ನೀವು ಬೌಂಡ್ರಿ ದಾಟಿ ಹೋಗಿರಿ ಅಂತಂದು ಹೇಳಿ ಅರ್ಥ. ಯಾಕಂದ್ರೆ ನಿಮ್ಮ ಸಂತೋಷನ ಬೇರೆಯವ್ರ ಹತ್ರ ಹುಡ್ಕಕ್ಕೆ ಹೋಗ್ಬೇಡ್ರಿ. ಯಾವಾಗ ನೀವು ನಿಮ್ಮ ಜೊತೆ ಖುಷಿಯಾಗಿರ್ರಿ. ಬೇರೆ ಯಾರೋ ನಿಮ್ಮ ಜೊತೆ ಇದ್ರೆ ಮಾತ್ರ ನಾ ಖುಷಿಯಾಗಿರ್ತೀನಿ, ಅಥವಾ ಬೇರೆದವ್ರು ನನಗೆ ಏನಾದ್ರು ಹಿಂಗೆ ಹೇಳಿದ್ರೆ ನಾ ಖುಷಿಯಾಗಿರ್ತೀನಿ. ಆಮೇಲೆ ನಾನು ಏನಾದರೂ ಕೆಲಸ ಮಾಡಿದ್ರೆ ಅದಕ್ಕೆ ನನಗೊಬ್ರು ಯಾರು ಹೊಗಳಿಕೆಯನ್ನು ನನಗೆ ಕೊಟ್ಟಾಗ ನಾನು ಖುಷಿಯಾಗಿರ್ತೀನಿ. ಈ ರೀತಿ ಬೇಡ. ನೀ ಏನಾದರೂ ಕೆಲಸ ಮಾಡಿದಾಗ ಯಾರೋ ನಿಮಗೆ ಹೊಗಳಿಕೆ ಕೊಡೋ ಅವಶ್ಯಕತೆ ಇಲ್ಲ. ನಿಮಗೆ ನಿಮ್ಮ ಬೆನ್ನು ತಟ್ಕೊಂಡು ಖುಷಿ ಪಡ್ರಿ. ಇಷ್ಟೆಲ್ಲ ನಾ ಕೆಲಸ ಮಾಡಿದೆ, ಅದು ಎಷ್ಟು ಕರೆಕ್ಟಾಗಿ ನಾ ಕೆಲಸ ಮಾಡಿದೆ ಅಂಥೇಳಿ ನಿಮಗೆ ನೀವೇ ಹೇಳ್ಕೊರಿ. ಯಾರೋ ಬಂದು ಹೇಳ್ಬೇಕು ಅನ್ನೋದನ್ನು ಎಕ್ಸ್ಪೆಕ್ಟು ಮಾಡಬೇಡ್ರಿ, ವೇಟು ಮಾಡಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ವಿಷಯನೂ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು. ಆಮೇಲೆ ಯಾರ್ದಾದ್ರೂ ಕಾಲಿಗೆ ವೇಟ್ ಮಾಡೋದು, ಪದೇ ಅವ್ರಿಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ಅವ್ರು ನಿಮ್ಗೆ ರೆಸ್ಪಾನ್ಸ್ ಮಾಡತ್ತಿಲ್ಲ ಅಂತಂದ್ರೂ ನೀವು ಪದೇ ಅವ್ರ ಮೈ ಮೇಲೆ ಬಿದ್ದು ಹೋಗಿ ಮಾತಾಡೋದು, ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಯಾವ ಸಂಬಂಧನಾದರೂ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಗಂಡ ಹೆಂಡತಿ ಒಳಗೆ ಆಗಿರ್ಬೋದು, ಅತಿಯಾಗಿ ಯಾವುದನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಸಣ್ಣ ಅವರಿಗೆ ಸ್ಪೇಸ್ ಕೊಡ್ರಿ. ಅವರು ನಿಮ್ಮ ಒಂದು ವ್ಯಾಲ್ಯೂ ಅವರಿಗೆ ಗೊತ್ತಾಗಕ್ಕೆ ಬಿಡ್ರಿ. ಆಮೇಲೆ ನೀವು ಈ ವಿಷಯನ ಮುಂದುವರಿಸ್ರಿ. ಈ ವ್ಯಾಲ್ಯೂ ಗೊತ್ತಾಗ್ಲಾರ್ದೆ ನೀವ ಪದೇ ಅವ್ರ ಹತ್ರ ಹೋಗಾತಿರಿ ಅಂದ್ರೆ ನಿಮ್ಮ ವ್ಯಾಲ್ಯೂ ಅಲ್ಲೇ ಬಹಳಷ್ಟು ಕಡಿಮೆ ಆಗ್ತೈತಿ. ನೀವ ಪದೇ ಹೋಗಿ ಮಾತಾಡೋದು, ನೀವ ಹೋಗಿ ಹೇಳೋದು, ಪ್ರತಿ ಸತಿ ನಿಮ್ಮ ಕಡೆಯಿಂದನ ಕಾಲ್ ಹೋಗಾತೈತಿ, ಅವ್ರ ಕಡೆಯಿಂದ ಬರಾತಿಲ್ಲ ಏನು ರೆಸ್ಪಾನ್ಸ್ ಅಂತಂದ್ರೆ, ಈ ಥರದ ಸಂಬಂಧಗಳನ್ನ ನೀವು ಕಂಟಿನ್ಯೂ ಮಾಡಕ್ಕೆ ಹೋಗ್ಬೇಡ್ರಿ. ಇದು ನೀವು ಬೌಂಡ್ರಿನ ದಾಟಿ ನೀವ ಹೊಂಟಿರಿ ಅನ್ನೋ ಇದನ್ನ ತೋರಿಸ್ತೈತಿ. ಆಮೇಲೆ ಕೆಲವೊಬ್ರು ಹೆಂಗಿರ್ತಾರಂತಂದ್ರೆ, ಇವತ್ತು ಎಲ್ಲಾದರೂ ಒಂದು ಪ್ಲೇಸಿಗೆ ಹೋಗಿರ್ತಾರಂದ್ರೆ ಮೊದಲ ಪ್ರಿಪೇರ್ ಆಗಿರ್ತಾರೆ. ಈ ಪ್ಲೇಸಿಗೆ ನಾ ಹಿಂಗೆ ಹೋಗ್ತೀನಿ, ಅಲ್ಲಿ ಹಿಂಗಾಗ್ತೈತಿ, ಏನೂ ಬೇಡ. ಎಲ್ಲೋ ನೀವು ಹೊಂಟಿರಿ ಅಂದ್ರೆ ಭಾಳ ನ್ಯೂಟ್ರಲ್ ಆಗಿರ್ರಿ. ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಏನಾದರೂ ಆಗಲಿ, ಏನಾದರೂ ಆಗದೇ ಇರಲಿ, ಇಲ್ಲಾಂದ್ರೆ ಅದು ಪ್ಲೇಸಿಗೆ ಹೋಗಾತಿರೋ ಪ್ಲ್ಯಾನ ಕ್ಯಾನ್ಸಲ್ ಆದರೂ ನೀವು ಏನೂ ಇಂಬ್ಯಾಲೆನ್ಸ್ ಆಗಬಾರ್ದು. ಈ ರೀತಿ ಆದ್ರೂ ಏನಾಗ್ತದೆ ಅಂದ್ರೆ, ನೀವು ನಿಮ್ಮ ಬೌಂಡ್ರಿಯನ್ನು ದಾಟಿ ಹೋಗಿರಿ ಅನ್ನೋವಂಥ ಒಂದು ಸಿಂಬಾಲ್ನ ತೋರಿಸ್ತೈತಿ. ಯಾಕೆ ನಾವು ಈ ರೀತಿ ಎಲ್ಲ ಮಾಡಬಾರ್ದು ಅಂತಂದ್ರೆ, ನಾವು ಹುಟ್ಟೋವಾಗ ನಾವು ಒಬ್ಬರ ಹುಟ್ಟಿವಿ, ಆಮೇಲೆ ನಾವು ಸಾಯೋವಾಗೂ ನಾವು ಒಬ್ಬರೇ ಸಾಯ್ತೀವಿ. ಪ್ರಪಂಚದೊಳಗೆ ಎಲ್ಲ ಸಂಬಂಧಗಳು ನಮಗೆ ಬೇಕು, ಆದ್ರೆ ನಮ್ಮನ್ನು ನಾವು ಕಳ್ಕೊಂಡು ಹೋಗುವಷ್ಟು ಅಲ್ಲ. ನಮ್ಮ ಜೊತೆ ಅದು ಇನ್ನಷ್ಟು ನಾವು ಈಗ ಖುಷಿಯಾಗಿದ್ದೀವಿ, ನಮ್ಮ ಜೊತೆ ಅದು ಇನ್ನೊಂದಿಷ್ಟು ಖುಷಿನ ತಂದು ಕೊಡ್ತೈತಿ ಅಂದ್ರೆ ಅಂಥ ಸಂಬಂಧಗಳು ಇಂಪಾರ್ಟೆಂಟ್ ಅದಾವೆ ನಮ್ಗೆ. ಅದನ್ನು ಬಿಟ್ಟು ನೀವು ಅವ್ರ ಮ್ಯಾಗ ಪೂರ್ತಿ ಡಿಪೆಂಡ್ ಆಗೋದು, ನಿಮ್ಮ ಖುಷಿಗಾಗಿ ಡಿಪೆಂಡ್ ಆಗೋದು, ಬೇರೆ ಯಾವುದೋ ವಿಷಯಕ್ಕಾಗಿ ಡಿಪೆಂಡ್ ಆಗೋದು, ಅವ್ರು ಇದ್ರೇ ನಿಮಗೆಲ್ಲ ಅನ್ನೋ ರೀತಿ ಯಾವತ್ತೂ ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಅಟ್ಯಾಚ್ಮೆಂಟ್ ನೀವೇ ತ್ರಾಸ ಮಾಡ್ಕೊತೀರಿ. ಯಾರೋ ಬಂದು ನಗ್ಸಿದ್ರೆ ನಗ್ತೀನಿ, ಯಾರೋ ಬಂದು ನಗ್ಸಂಗಿಲ್ಲ ಅಂದ್ರೆ ನಾನು ಸುಮ್ಮನಿರ್ತೀನಿ, ಅವ್ರೇನೋ ಅಂದ್ರೆ ಅಳ್ತೀನಿ, ಅವ್ರು ಏನಾದರೂ ಅಂದ್ರೆ ನನಗೆ ಬೇಜಾರಾಗ್ತೈತಿ. ಈ ಥರದ್ದೆಲ್ಲ ವಿಷಯಗಳು ಹೆಂಗಾಗ್ತೈತಿ, ನಿಮ್ಮನ್ನು ನೀವು ಸೆಲ್ಫ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ತೈತಿ, ನಿಮ್ಮ ಜೀವನದೊಳಗೆ ನೀವು ಗ್ರೋ ಆಗಾಕಿದ್ದು ನಿಮಗೆ ಪ್ರಾಬ್ಲಮ್ ಮಾಡ್ತೈತಿ. ಸೊ ಹೀಗಾಗಿ
ನಿಮ್ಮ ಸುತ್ತಲೂ ಒಂದು ಬೌಂಡ್ರಿ ಇರೋದು ಭಾಳ ಇಂಪಾರ್ಟೆಂಟ್ ಐತಿ. ಆ ಬೌಂಡ್ರಿ ಒಳಗೆ ನೀವಿರ್ರಿ, ಆ ಬೌಂಡ್ರಿ ದಾಟಿನೂ ನೀವು ಹೋಗಕ್ಕೆ ಹೋಗ್ಬೇಡ್ರಿ, ಬೌಂಡ್ರಿ ಒಳಗೂ ಯಾರನ್ನೂ ಬಿಟ್ಕೊಳಕ್ಕೆ ಹೋಗ್ಬೇಡ್ರಿ. ಬೌಂಡ್ರಿ ಒಳಗೆ ಹೆಂಗೆ ಬಿಟ್ಕೋಬಾರ್ದು ಅಂದ್ರೆ, ನಿಮ್ಮ ಬಗ್ಗೆ ಯಾರಾದರೂ ಏನಾದರೂ ಮಾತಾಡತ್ತಿದ್ರೆ ಅವ್ರ ಹತ್ರ ಅತಿಯಾಗಿ ನಿಮ್ಮ ವಿಷಯ ಏನು ಅವ್ರು ಹೇಳ್ತಿರ್ತಾರಲ್ಲ ಅದನ್ನ ಅಲ್ಲೇ ಕಟ್ ಆಫ್ ಮಾಡಿಸ್ರಿ. ನೆಗೆಟಿವ್ ಆಗಿ ಮಾತಾಡತ್ತಿದ್ದನ್ನ ಅಲ್ಲೇ ಕಟ್ ಆಫ್ ಮಾಡಿಸಿ ಸುಮ್ಮನೆ ಆಗ್ಬಿಡ್ರಿ. ನೀವು ಅದನ್ನ ಹೆಂಗೆ ಆಗ್ತೈತಂದ್ರೆ, ಅವ್ರು ಆ ರೀತಿ ಮಾತಾಡಿದ್ರೆ ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ಲಾರ್ದಂಗೆ ಆ ನಿಮ್ಮ ಲೈಫಿಗೆ ಅದು ಇಂಪ್ಯಾಕ್ಟ್ ಮಾಡೇ ಮಾಡ್ತೈತಿ. ಹೆಂಗಂದ್ರೆ ಶಾಪ ಹೆಂಗೆ ಹಾಕ್ತಾರಲ್ಲ ಅಷ್ಟು ಪವರ್ ಆ ನೆಗೆಟಿವಿಟಿ ಮಾತಿಗೆ ಇರ್ತೈತಿ. ಹಾಗಾಗಿ ನೀವು ಯಾರಾದರೂ ನಿಮ್ಮ ಬಗ್ಗೆ ಏನಾದ್ರು ನೆಗೆಟಿವ್ ಆಗಿ ಮಾತಾಡತ್ತಿದ್ರಂದ್ರೆ ಅದನ್ನು ಮುಂದುವರ್ಸಕ್ಕೆ ಕೊಡಕ್ಕೆ ಹೋಗ್ಬೇಡ್ರಿ. ಯಾವ ರೀತಿ ಅಂತಂದ್ರೆ ಸಮಾಧಾನವಾಗಿ ಅವ್ರಿಗೆ ಹೇಳ್ರಿ, ನೀವು ನನ್ನ ವಿಷಯದೊಳಗೆ ಈ ರೀತಿ ನೀವು ಮಾತಾಡೋದು ನನಗೆ ಇಷ್ಟ ಆಗತ್ತಿಲ್ಲ, ಪ್ಲೀಸ್ ಕಂಟಿನ್ಯೂ ಮಾಡಬೇಡ್ರಿ ಇದನ್ನ ಅಂಥೇಳಿ. ಆ ಸಂಬಂಧ ಯಾವ್ದಾರು ಆಗಿರಲಿ, ಭಯ ಬೇಡ. ಈ ಥರ ಹೇಳ್ಬಿಟ್ರೆ ಅವ್ರು ನನ್ನ ಮೇಲೆ ಬಿಟ್ಟು ಹೋಗ್ಬಿಡ್ತಾರೋ, ಅದೇನೋ ಮಾಡಿಬಿಡ್ತಾರೋ, ಅದೇನು ಬೇಡ. ನೀವು ಬೇಕಂಥೇಳಿ ಯಾರಾದರೂ ಇದ್ರೆ ನೀವು ಯಾವ ರೀತಿ ಅದರಲ್ಲ ಆ ರೀತಿ ನಿಮ್ಮನ್ನು ಎಕ್ಸೆಪ್ಟ್ ಮಾಡಿಕೊಂಡು ಅವ್ರು ಇದ್ದೇ ಇರ್ತಾರೆ. ನೋಡ್ರಿ, ನೀವು ಒಬ್ರೊಬ್ರ ಹೆಂಡತಿ ಎಷ್ಟು ದಪ್ಪಿರ್ತಾರ, ಒಬ್ರೊಬ್ರು ಗಂಡಂದಿರ ಎಷ್ಟು ದಪ್ಪಿರ್ತಾರ, ಅವ್ರ ಫೇಸ್ ಎಷ್ಟು ಕಪ್ಪಿರ್ತೈತಿ, ಆಮೇಲೆ ಅವರು ನೋಡಕ್ಕೆ ಎಷ್ಟು ವಿಕಾರವಾಗಿರ್ತಾರ, ಕೆಲವೊಬ್ರು ಅಂಗವಿಕಲ ಇರ್ತಾರ. ಅಂಥವ್ರಿಗೂ ಎಲ್ಲ ಎಷ್ಟು ಚಲೋ ಚಲೋ ಹೆಂಡತಿ ಸಿಕ್ಕಿರ್ತಾರ, ಗಂಡ ಸಿಕ್ಕಿರ್ತಾರ. ಅಂದ್ರೆ ಅವ್ರು ಹೆಂಗದಾರ ಹಂಗೆ ಎಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ಸೊ ಹಂಗೆ ನಾವು ಇದು ನಮ್ಮ ಒಳಗಿರೋ ಸ್ವಭಾವಗಳು ಹಂಗೆ. ಅದು ಒಂಥರ ಅಂಗವಿಕಲತೆ ಇದ್ದಂಗೆನ, ಅದನ್ನು ಒಬ್ರೊಬ್ರೊಳಗೆ ಒಂದೊಂದು ಥರ ನಮ್ಮ ಸ್ವಭಾವಗಳು ಚೇಂಜ್ ಆಗ್ತಾವೆ. ಎಲ್ಲರೂ ಸೇಮ್ ಆಗಿ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಡೆಯಿಂದ ಒಂದೇ ತಾಯಿ ಮಗುವಾಗಿ ಇದ್ರೂ ಅವು ಎರಡೂ ಮಕ್ಕಳೊಳಗೆ ಡಿಫ್ರೆನ್ಸ್ ಇದ್ದೇ ಇರ್ತೈತಿ. ಇದನ್ನು ನಾವು ಏನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮನುಷ್ಯನಿಂದ ಮನುಷ್ಯನಿಗೆ ಸ್ವಭಾವಗಳು ಚೇಂಜ್ ಆಗೇ ಆಗ್ತಾವೆ. ಗಂಡಿರ್ಬೋದು ಹೆಣ್ಣಿರ್ಬೋದು. ಈ ರೀತಿ ಚೇಂಜಸ್ನ ಅವ್ರು ಸಂಪೂರ್ಣ ಒಪ್ಕೊಂಡು ನಿಮ್ಮ ಹತ್ರ ಬರ್ತಾರಂದ್ರೆ ಬರಲಿ, ಇಲ್ಲ ಅಂತಂದ್ರೆ ಅಂಥ ಸಂಬಂಧಗಳಿಗೆ ನೀವು ಅವಕಾಶನ ಕೊಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ನೀವು ಅಂಥ ಸಂಬಂಧಗಳು ನಿಮ್ಮ ಜೊತೆ ಇರಲಿ ಅಂತಂದು ಹೇಳಿನೂ ನೀವು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವಾಗ ನೀವು ಒಂದು ವಿಷಯನ ಬ್ಯಾಡ್ ಅಂತೇಳಿ ಬಿಡ್ತೀರಿ, ಅವಾಗ ಅಲ್ಲಿ ಜಾಗ ಇರ್ತೈತಿ ಮತ್ತೊಂದು ವಿಷಯ ಹೊಸದಾಗಿ ಬರಾಕಂದ್ರೆ. ಈಗ ನೀವು ಆ ವ್ಯಕ್ತಿನ ಬಿಟ್ರಂದ್ರೆ ಅದಕ್ಕಿಂತ ಬಹಳಷ್ಟು ನಿಮ್ಮನ್ನು ಇಷ್ಟಪಡುವಂಥ ವ್ಯಕ್ತಿ ನಿಮ್ಮ ಜೀವನದೊಳಗೆ ಬರ್ತಾರೆ. ಹಾಗಾಗಿ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಮಾತಾಡೋರು ಇದ್ರಂದ್ರೆ ಅವ್ರನ್ನ ಅಲ್ಲೇ ಸ್ಟಾಪ್ ಮಾಡಿಸ್ರಿ. ಆಮೇಲೆ ಆ ಥರದ ಮಾತನ್ನು ನೀವು ಆಡಬೇಡ್ರಿ, ಬೇರೆದವ್ರ ಹತ್ರನೂ ಮಾತನ್ನು ಕೇಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾವಾಗೂ ಕಾನ್ಫಿಡೆಂಟ್ ಆಗಿರ್ರಿ. ನೀವು ಏನೋ ಮಾಡಿರಿ, ಇವತ್ತೊಂದು ಅಡುಗೆ ಏನೋ ಮಾಡಿರಿ, ಏನೋ ಇವತ್ತು ನಿಮ್ದು ಲಕ್ಷ್ಯ ಅದ್ರ ಕಡೆ ಇರಲಿಲ್ಲ, ಒಂದು ಸ್ವಲ್ಪ ಉಪ್ಪು ಖಾರನೂ ಹೆಚ್ಚಿಗೆ ಆಗಿತ್ತು ಅಥವಾ ಉಪ್ಪು ಹಾಕಿರಲಿಲ್ಲ ಅಂತಂದ್ರೆ ಮನೆಯೊಳಗೆ ಎಲ್ಲರೂ ನಿಮ್ಗೆ ಅವತ್ತು ಕಮೆಂಟ್ ಮಾಡ್ತಾರೆ, ಇಟ್ಸ್ ಓಕೆ. ಆಮೇಲೆ ಅವರೆಲ್ಲರೂ ನೀವು ಚಲೋ ಮಾಡಿದಾಗೂ ಏನು ಕಮೆಂಟ್ ಮಾಡಿರಂಗಿಲ್ಲ, ತಿಳಿತ ಇರಲಿ. ಯಾಕಂದ್ರೆ ಮನುಷ್ಯನ ಸಹಜ ಗುಣ ತಪ್ಪು ಮಾಡೋದು. ಎಲ್ಲ ಮನುಷ್ಯರು ತಪ್ಪು ಮಾಡ್ತಾರೆ. ಡೈಲಿ ಕರೆಕ್ಟಾಗಿ ಮಾಡ್ತಿದ್ದಕ್ಕೆ ಅವತ್ತೇನೋ ಒಂದು ಹೆಚ್ಚು ಕಮ್ಮಿ ಆಗೈತೆ ಅಂದ್ರೆ ಅವರು ಹೊಂದಾಣಿಕೆ ಮಾಡ್ಕೊಂಡು ತಿನ್ಬಹುದಿತ್ತು, ಹೌದಲ್ಲ? ಇಲ್ಲ ಮಾಡತ್ತಿಲ್ಲ ಅಂತಂದ್ರೆ ಓಕೆ, ನೆಕ್ಸ್ಟ್ ಟೈಮ್ ನೀವು ಅದನ್ನು ಆಯಿತು ಬಿಡು ಕಡಿಮೆ ಆಗೈತಲ್ಲ, ನಾನು ರಾತ್ರಿ ಮಾಡೋವಾಗ ನೋಡ್ಕೊಂಡು ಮಾಡ್ತೀನಿ ಅಂತಂದು ಹೇಳಿ ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ರಿ. ಅವ್ರು ಏನಂತಾರಲ್ಲ ಅದನ್ನು ಪೂರ್ತಿ ನಿಮ್ಮ ಮನಸ್ಸಿಗೆ ತೊಗೊಂಡು ಕಿರಿಕಿರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಮಾಡ್ಕೊಂಡ್ರಿ ಅಂದ್ರೆ ನೀವು ರಾತ್ರಿ ಮಾಡೋ ಅಡುಗೆನು ಹಾಗಾಗಿ ಮತ್ತೆ ನೀವು ಅದೇ ಮಾತನ್ನು ಕೇಳಿಸ್ಕೋಬೇಕಾಗ್ತೈತಿ. ಜನ ಏನಾದರೂ ಮಾತಾಡಲಿ, ನೀವು ಕೇಳಿಸ್ಕೊಳ್ಳೋ ರೀತಿ ಬದಲೇ ಆಗಲಿ ಅಂತಂದು ಹೇಳ್ತೀನಿ ನಾನು. ಅದೇ ದೊಡ್ಡ ಬೌಂಡ್ರಿ. ಜನ ಹೆಂಗಾರು ಮಾತಾಡಲಿ, ಹೆಂಗೆ ಮಾತಾಡಿದ್ರು ನೀವು ಯಾಕೆ ಅದನ್ನು ನೆಗೆಟಿವ್ ಆಗಿ ನೀವು ತೊಗೊತೀರಿ? ನೆಗೆಟಿವ್ ಆಗಿ ತೊಗೋಬೇಡ್ರಿ. ಎಲ್ಲ ಮಾತುಗಳನ್ನು ಪಾಸಿಟಿವ್ ಆಗಿ ತೊಗೊಳ್ರಿ. ಪ್ರತಿಯೊಂದು ಮಾತನ್ನು ಪಾಸಿಟಿವ್ ಆಗಿ ತೊಗೊಳ್ರಿ. ಇವತ್ತು ಯಾರೋ ನಮಗೆ ಕೆಟ್ಟದಾಗ ಹೇಳ್ಯಾರಂತ ಹೇಳಿದ್ರು ಇರಲಿ, ಅದು ಒಂದು ಹಠ ನಮ್ಮೊಳಗೆ ಹುಟ್ಟಲ್ಲ. ಇವ್ರು ಹಿಂಗೆ ಅಂದ್ರಲ್ಲ, ನಾ ಮುಂದೆ ಅದನ್ನು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಹಠನಾದರೂ ಅವ್ರು ನಮ್ಗೆ ಹುಟ್ಟಕ್ಕೆ ಹೋದ್ರ, ಅದಕ್ಕಾದ್ರೂ ಅವರಿಗೆ ಎಲ್ಲರೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಫುಲ್ಲಾಗೇ ಇಡ್ರಿ. ಯಾವ ಸಂಬಂಧವನ್ನು ನೀವು ಕೆಳಗಿಟ್ಟು ಮಾತಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕಡೆ ಸಾಧ್ಯ ಆಗವಲ್ದಂದ್ರೆ ಮಾತಾಡ್ಲಾರ್ದಂಗೆ ಸುಮ್ಮನಿರಿ. ಆದ್ರೆ ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗ್ಬೇಡ್ರಿ. ಯಾರೇ ಇರ್ಬೋದು, ಯಾರ ಬಗ್ಗೆನೂ ನಾವು ಏನು ಮಾತಾಡೋದು ಬೇಡ. ಯಾಕಂದ್ರೆ ದೇವ್ರಂತ ಹೇಳೋದಾನ, ಅವನಕ್ಕಿಂತ ದೊಡ್ಡವ್ರು ನಾವಲ್ಲ. ಹಾಗಾಗಿ ಅವನು ನೋಡ್ಕೊತಾನೆ, ಎಲ್ಲನೂ ನೋಡ್ತಿರ್ತಾನೆ, ಮತ್ತು ಅವನ ಮುಂದಿನದನ್ನೆಲ್ಲ ನೋಡ್ಕೊತಾನೆ. ನೀವು ಯಾವಾಗೂ ನಿಮ್ಮ ಬೌಂಡ್ರಿ ಒಳಗೆ ಇವಿ, ಗಂಡಂಗಾಗಲಿ ಮಕ್ಳಿಗಾಗಲಿ ಯಾರಿಗೂ ಅಲ್ಲೇ ಬರಕ್ಕೆ ಕೊಡಕ್ಕೆ ಹೋಗ್ಬೇಡ್ರಿ. ಒಂದೊಂದು ಸತಿ ಮಕ್ಕಳು ಅಂತಿರ್ತಾರೆ, ನೀ ಹೆಂಗದಿ, ನೀ ಆ ರೀತಿ ಅದಿ ಮಮ್ಮಿ, ನೀ ಈ ರೀತಿ ಅದಿ ಮಮ್ಮಿ ಅಂತ ಹೇಳೋ ಮಕ್ಕಳು ಇದ್ದಾರೆ. ಹಂಗೆ ಹೇಳಿದಾಗೂ ಆ ಮಗುವಿಗೆ ಕುಂದಿರ್ಸ್ಕೊಂಡು ನೀವು ಹೇಳ್ರಿ, ಇಲ್ಲ ಹಿಂಗಲ್ಲ, ನೀ ಈ ರೀತಿ ಯೋಚನೆ ಮಾಡೋದು ತಪ್ಪೈತಿ, ಈ ರೀತಿ ಯೋಚನೆ ಮಾಡಂತಂದು ಹೇಳಿ ನೀವು ಹೇಳ್ರಿ. ಅದನ್ನು
ಅವ್ರು ಯಾರು ಏನಾದರೂ ಹೇಳಿದ್ದನ್ನ ನೀವು ನಿಮ್ಮ ಮನಸ್ಸಿನೊಳಗೆ ತೊಗೊಂಡು ಅದ ನೀವು ಅಂತಂದು ಹೇಳಿ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನದಿರಿ ಅಂತಂದು ಹೇಳಿ ನೀವೇ ಡಿಸೈಡ್ ಮಾಡಿರಿ. ಬೇರೆದವ್ರು ಹೇಳೋದ್ರಿಂದ ನೀವು ಡಿಸೈಡ್ ಆಗೋದು ಬೇಡ. ಪ್ರತಿಯೊಂದು ವ್ಯಕ್ತಿನೂ ಡಿಫ್ರೆಂಟ್ ಆಗಿರ್ತಾನೆ. ಆಮೇಲೆ ಪ್ರತಿಯೊಬ್ಬರೊಳಗೂ ಒಂದು ಕಡಿಮೆ ಅಂತಿರ್ತೈತಿ. ಆಮೇಲೆ ಪ್ರತಿಯೊಬ್ಬರೂ ತಪ್ಪು ಮಾಡೇ ಮಾಡ್ತಾರೆ. ಆದ್ರೆ ಹೆಂಗಂದ್ರೆ ತಪ್ಪು ಮಾಡಿನೂ ವಾದ ಮಾಡ್ತಾರಲ್ಲ, ಆ ಥರದ್ದು ಬೇಡ. ತಪ್ಪು ಮಾಡಿದ್ರೆ ನೀವು ಅದನ್ನ ಒಪ್ಕೊಂಡು ಸರಿ ಮಾಡ್ಕೊಳ್ರಿ. ಇಲ್ಲ ನಿಮ್ಮೊಳಗೆ ನಿಮ್ಗೆ ಏನಾದ್ರು ಬದಲಾವಣೆ ಮಾಡ್ಕೊಳ್ಳೋದಿತ್ತಂದ್ರೆ ಅದನ್ನ ನೋಡ್ಕೊಂಡು ಬದಲಾವಣೆ ಮಾಡ್ಕೊಳ್ರಿ. ಇದೈತಲ್ಲ, ಇದು ನಮ್ಮ ದೊಡ್ಡ ಗುಣ ಆಗಿ ಹೊರಗೆ ಬರ್ತೈತಿ. ಈ ರೀತಿ ನಾವು ಮಾಡಿದಾಗ ಬರೀ ನಾವಷ್ಟೇ ಅಲ್ಲ, ನಮ್ಮ ಮಕ್ಳು, ಗಂಡ, ಅತ್ತೆ, ಮಾವ ಪ್ರತಿಯೊಬ್ಬರು ಚೇಂಜ್ ಆಗಕ್ಕೆ ಚಾಲೂ ಆಕ್ಕಾರ. ಹೆಂಗೆ ಅಂದರೆ ನಾವು ಬದಲಿ ಆದ್ವಿ ಅಂತಂದ್ರೆ ಎಲ್ಲರೂ ಚೇಂಜ್ ಆಗೇ ಆಗ್ತಾರೆ. ನಾವೇ ನಮ್ಮ ಕಣ್ಣಿಗೆ ಹಳದಿ ಚಸ್ಮಾ ಹಾಕ್ಕೊಂಡು ಎಲ್ಲರೂ ಕೆಟ್ಟವ್ರು ಅಂತ ಹೇಳೋದಕ್ಕಿಂತ ಮುಂಚೆ ಆ ಚಸ್ಮಾನ ತೆಗೆದು ಇಟ್ಟು ಯಾರ್ಯಾರು ಹೆಂಗೆ ಅದಾರ ಏನು ಅಂತಂದು ಹೇಳಿ ನೀವೇ ನೋಡ್ರಿ. ಅಂದ್ರೆ ಯಾರು ನಿಮ್ಗೆ ಏನಾರು ಹೇಳ್ಯಾರಂದ್ರೆ ಅವ್ರ ಜಾಗದೊಳಗೆ ನೀವು ನಿಂತು ನೋಡ್ರಿ, ಇವ್ರು ಯಾಕೆ ಹಿಂಗೆ ಅಂದ್ರೆ ನಿಮ್ಗೆ ಅನ್ನೋದನ್ನ ಒಂದ್ಸತಿ ನೋಡ್ರಿ. ಆಮೇಲೆ ನೀವು ಯಾರಿಗಾದ್ರೂ ಏನಾದರೂ ಅನ್ನೋಕ್ಕಿಂತ ಮುಂಚೆ ಆ ಸ್ಥಾನದೊಳಗೆ ನೀವಿದ್ದು ನೋಡ್ರಿ. ನನ್ಗೆ ಬೇರೆದವ್ರು ನಿಮಗೆ ಹಿಂಗೆ ಅಂದರೆ ಏನಾಗ್ತೈತಿ ನಿಮ್ಗೆ ಅಂಥೇಳಿ ಹಿಂಗೆ ನೀವು ನಿಮ್ಮನ್ನು ಇದು ಮಾಡ್ಕೊಳ್ರಿ. ಆಮೇಲೆ ಸುಮ್ಮನೆ ನಿಮಗೆ ಬೇಡವಾದ ಜಾಗಗಳಿಗೆ ಹೋಗೋದು, ಅಲ್ಲಿ ಡಿಸ್ಟರ್ಬ್ ಆಗೋದು, ಈ ಥರನೂ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಡಿಸಿಷನ್ ಮೊದಲೇ ನೀವು ತೊಗೊಳ್ರಿ. ನಾನು ಎಲ್ಲಿ ಹೋಗಬೇಕು, ಎಲ್ಲಿ ಬಿಡಬೇಕು, ಆಮೇಲೆ ನನ್ನ ಜೀವನದಾಗ ಯಾವ ಸಂಬಂಧಗಳು ಇಂಪಾರ್ಟೆಂಟ್ ಅದಾವು, ಯಾವ ಸಂಬಂಧಗಳು ಇಂಪಾರ್ಟೆಂಟ್ ಇಲ್ಲ ಅನ್ನೋದನ್ನು ನೀವೇ ನೋಡ್ಕೊಂಡು ನೀವೇ ಅದಕ್ಕೆಲ್ಲ ಒಂದು ಡಿಸಿಷನ್ ತೊಗೋರಿ. ಅದಕ್ಕಂತೇಳಿ ಬೇರೆದವ್ರ ಮೇಲೆ ಡಿಪೆಂಡ್ ಆಗಬೇಡ್ರಿ. ಯಾವುದೇ ಸಂಬಂಧ ನಿಮ್ಮ ಜೀವನದೊಳಗೆ ಬಂದ್ರೆ ನಿಮ್ಮ ಖುಷಿನ ಅದು ಹೆಚ್ಚಿಗೆ ಮಾಡಕ್ಕೆ ಬರ್ಬೇಕು ಹೊರತಾಗಿ ನಿಮ್ಮ ಕಾನ್ಫಿಡೆನ್ಸ್ನ ಕಳೆಯೋಕ್ಕಾಗಿರ್ಬೋದು, ನಿಮ್ಮ ಖುಷಿನ ಕಳೆಯೋಕ್ಕಾಗಿರ್ಬೋದು, ನಿಮ್ಗೊಂದು ದುಃಖನ ಕೊಡೋಕ್ಕಾಗಿರ್ಬೋದು ಇರಬಾರ್ದು. ಅಂಥ ಸಂಬಂಧಗಳನ್ನ ಆದಷ್ಟು ಬಿಡೋಕ್ಕೆ ಸಾಧ್ಯ ಆದ್ರೆ ಬಿಟ್ಬಿಡ್ರಿ. ಬಿಡಕ್ಕೆ ಸಾಧ್ಯ ಆಗಿಲ್ಲ ಅಂಥವ್ರ ಜೊತೆನ ನಾವು ಜೀವನ ಮಾಡಬೇಕಾಗೈತಿ ಅಂತಂದು ಹೇಳಿ ಅನಿಸಿದ್ರೆ ಓಪನ್ ಮಾಡ್ಕೊಳ್ರಿ. ಆಮೇಲೆ ನಿಮ್ಗೊಂದು ಏನು ಬೌಂಡ್ರಿ ಐತಲ್ಲ, ಆ ಬೌಂಡ್ರಿ ಒಳಗೆ ಯಾರನ್ನೂ ಕೊಡಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು. ನಿಮ್ಮ ಖುಷಿಗೆ ನೀವೇ ಕಾರಣ ಆಗಿರ್ರಿ, ಬೇರೆದವ್ರ ಮೇಲೆ ಡಿಪೆಂಡ್ ಆಗಬೇಡ್ರಿ. ಥ್ಯಾಂಕ್ ಯು.